ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಸಿಎಂಗಳನ್ನ ಭೇಟಿ ಮಾಡಿದ ಸಿಎಂ ಡಿಕೆ ಶಿವಕುಮಾರ್. ಮಾಜಿ ಸಿಎಂ ಸಲಹೆ ಪಡೆಯುವುದಕ್ಕೆ ಬಂದಿದೆ ಎಂದ ಡಿಕೆ. ಸೌಹಾರ್ದ ಭೇಟಿ ದ್ವೇಷದ ರಾಜಕೀಯ ಕಡಿಮೆ ಮಾಡುತ್ತೆ ಎಂದ ಸದಾನಂದ ಗೌಡರು. ಗುಟ್ಟು ಬಿಟ್ಟು ಕೊಡದಂತಹ ಸಚಿವ ಕೃಷ್ಣ ಬೈರೇಗೌಡ. ಇದ್ದಕ್ಕಿದ್ದಂತೆ ದೆಹಲಿಗೆ ತೆರಳಿದ ಕೃಷ್ಣ ಬೈರೇಗೌಡ. ಬೆಳಗಾವಿ ಜಿಲ್ಲೆಗೆ ಇನ್ನೂ ಒಂದು ಸಚಿವ ಸ್ಥಾನ ಕೊಡಬೇಕು ಎಂದ ಸತೀಶ್. ಕಾಂಗ್ರೆಸ್ ಎರಡನೇ ಪಟ್ಟಿಯತ್ತ ಸಚಿವಾಕಾಂಕ್ಷಿಗಳ ಚಿತ್ತ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಬೆಂಗಳೂರಿನಲ್ಲಿ ಮಾಜಿ ಸಿಎಂಗಳನ್ನ ಹಾಲಿ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿರುವ ವೀರಪ್ಪ ಮೊಯ್ಲಿ ಹಾಗೂ ಜಗದೀಶ್ ಶೆಟ್ಟರ್ ಭೇಟಿ ಮಾಡಿ ಕೆಲಕಾಲ ಚರ್ಚೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ರನ್ನ ಮೊಯ್ಲಿ ಶೆಟ್ಟರ್ ಕುಟುಂಬ ಹೂಗುಚ್ಚ ನೀಡಿ ಸ್ವಾಗತ ಮಾಡಿದೆ. ಇದಾದ ಬಳಿಕ ಸಂಜಯ್ ನಗರದಲ್ಲಿ ಇರುವ ಸದಾನಂದಗೌಡ ನಿವಾಸಕ್ಕೆ ಡಿಕೆ ಭೇಟಿ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಡಿಕೆ, ಮಾಜಿ ಸಿಎಂ ಸಲಹೆ ಪಡೆಯೋದಕ್ಕೆ ಬಂದಿದ್ದೆ ಅಂತ ಹೇಳಿದ್ರು. ಒಬ್ಬೊಬ್ಬರಲ್ಲೂ ಒಂದೊಂದು ಅಂಶ ಇರ್ತದೆ, 1, 2, 3, 4 ಅವ್ರದ್ದೇ ಆದಂಥ ಎಕ್ಸ್ಪೀರಿಯನ್ಸ್ ಇರ್ತದೆ. ಅವ್ರ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ ಬೇಕು. ನನಗಿನ್ನ ಹಿರಿಯರವರು, ಸೊ ಅದಕ್ಕೆ ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೇನೆ. ಅವರು ಅಸೆಂಬ್ಲಿಗೆ ನನಗಿನ್ನ ಮುಂಚಿತವಾಗಿ ಅಸೆಂಬ್ಲಿಗೆ ಬಂದವರು. ಅವರು ಸಿಎಂ ಮಾಜಿ ಸಿಎಂಗಳನ್ನ ಭೇಟಿಯಾಗೋದು ಹೊಸ ಸಂಪ್ರದಾಯ, ಒಳ್ಳೆಯ ಸಂಪ್ರದಾಯ ಅಂತ ಮಾಜಿ ಸಿಎಂ ಸದಾನಂದಗೌಡ ಹೇಳಿದ್ರು. ನಾನು ಸಿಎಂ ಡಿಕೆ ಕಾಂಗ್ರೆಸ್ಗೆ ಪರೋಕ್ಷ ಬೆಂಬಲ ನೀಡಿದ್ದೇನೆ ಅಂತಲ್ಲ, ಸೌಹಾರ್ದ ಭೇಟಿಯಿಂದ ದ್ವೇಷದ ರಾಜಕೀಯ ಕಡಿಮೆ ಮಾಡುತ್ತೆ. ಸಿಎಂ ಡಿಕೆ ಶಿವಕುಮಾರ್ಗೆ ಕೆಲ ಸಲಹೆ ಸೂಚನೆ ನೀಡಿದ್ದೇನೆ ಅಂತ ಡಿವಿಎಸ್ ಹೇಳಿದ್ರು. ಸುಮಾರು 10-15 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ನನ್ನಲ್ಲಿ ಸಮಾಲೋಚನೆ ಮಾಡಿದ್ರು. ನಿಮ್ಮ ಸಲಹೆ ಸೂಚನೆಗಳೇನು ಅಂತ ಕೇಳಿದ್ರು. ನಾನು 2-3 ಸಂಗತಿಗಳನ್ನು ಅವರಿಗೆ ನೇರವಾಗಿ ಹೇಳಿದೆ. ನಿಮಗೆ ಬೇಜಾರು ಪಟ್ಕೊಳ್ಬೇಡಿ, 3 ವರ್ಷದ ಅವಧಿಯಲ್ಲಿ ಹಲವಾರು ಸಂಗತಿಗಳನ್ನು ನೀವು ಮಾಡಬೇಕಾಗಿತ್ತು, ಅದು ನಿಮ್ಮ ಪಕ್ಷದ ಕಡೆಯಿಂದ ಆಗಲಿಲ್ಲ. ಬೆಂಗಳೂರು ಖಾತೆ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಇನ್ನೂ ಚರ್ಚೆಗಳು ಜೀವಂತವಾಗಿವೆ. ಕೃಷ್ಣ ಬೈರೇಗೌಡ ಹಾಗೂ ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ಖಾತೆಯಲ್ಲಿ ಡಿವೈಡ್ ಮಾಡಿಕೊಡುವ ಬಗ್ಗೆ ಮಾಹಿತಿಗಳು ಹರಿದಾಡ್ತಾ ಇದ್ವು. ಈ ವಿಚಾರವಾಗಿ ಕೃಷ್ಣ ಬೈರೇಗೌಡರನ್ನ ಕೇಳಿದ್ರೆ ಬಹಿರಂಗವಾಗಿ ಯಾವ ಗುಟ್ಟು ಬಿಟ್ಟು ಕೊಡದೆ ತಿಳಿದ್ರು. ಬೆಂಗಳೂರು ಖಾತೆ ಚರ್ಚೆ ನಡುವೆ ಸಚಿವ ಕೃಷ್ಣ ಬೈರೇಗೌಡ ದೆಹಲಿಗೆ ತೆರಳಿದ್ದಾರೆ. ಕೃಷ್ಣ ಬೈರೇಗೌಡ ಜೊತೆ ಶಾಸಕ ರಿಜ್ವಾನ್ ಅರ್ಷದ್ ಬೋಸರಾಜು ಪುತ್ರ ಕೂಡ ದೆಹಲಿಗೆ ತೆರಳಿದ್ದಾರೆ. ಕೃಷ್ಣ ಬೈರೇಗೌಡ ದೆಹಲಿ ಪ್ರಯಾಣ ತೀವ್ರ ಕುತೂಹಲ ಮೂಡಿಸಿದ್ದು, ವರಿಷ್ಠರ ಎದುರು ಬೆಂಗಳೂರು ಖಾತೆ ವಿಚಾರವಾಗಿ ಚರ್ಚೆ ಮಾಡ್ತಾರಾ, ಯಾವುದೇ ಕಾರಣಕ್ಕೂ ಬೆಂಗಳೂರು ಖಾತೆಯನ್ನ ಇಬ್ಬಾಗ ಮಾಡಬೇಡಿ ಅಂತ ಕೇಳಿಕೊಳ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ದಲಿತ ಕೋಟಾದಲ್ಲಿ ಸಿಎಂ ಆಗಬೇಕು ಅಂತ ಮಹದಾಸೆ ಇಟ್ಟುಕೊಂಡಿದ್ದ ಡಿಸಿಎಂ ಪರಮೇಶ್ವರ್ ಬಹಿರಂಗವಾಗಿಯೇ ತಮ್ಮ ಒಡಲಾಳದ ನೋವನ್ನ ತೋಡಿಕೊಂಡಿದ್ದಾರೆ. ಜೂನ್ 6ರಂದು ಸಿದ್ಧಾರ್ಥ ಕಾಲೇಜು ಸಿಬ್ಬಂದಿ ಜೊತೆ ಮಾತನಾಡುತ್ತಾ ಪರಮೇಶ್ವರ್ ಭಾವುಕರಾಗಿದ್ದಾರೆ. 3 ಬಾರಿ ಸಿಎಂ ಸ್ಥಾನ ಕೈತಪ್ಪಿದ ಬಗ್ಗೆ ಪರಂ ಹೇಳಿಕೊಂಡಿದ್ದಾರೆ. ನಾನು ಗೆದ್ದಿದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರು. 13ರಲ್ಲಿ ನಾನು ಎಲೆಕ್ಷನ್ ಸೋತೆ, ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಬೆಳಗಾವಿ ಉತ್ತರದಲ್ಲಿ ಶಾಸಕ ಆಸಿಫ್ ಸೇಠ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಅಲ್ಪಸಂಖ್ಯಾತ ಒಕ್ಕೂಟ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ. ಸತೀಶ್ ಕೂಡ ಬೆಳಗಾವಿ ಜಿಲ್ಲೆಗೆ ಇನ್ನೂ ಒಂದು ಸಚಿವ ಸ್ಥಾನ ಕೊಡಲೇಬೇಕು ಎಂದಿದ್ದಾರೆ. ಒಂದಂತಿ ಕೊಡಲೇಬೇಕು, ಕಂಪಲ್ಸರಿ ಕೊಡಲೇಬೇಕು. ಸೊ ಅಷ್ಟಂತಿ ಕೊಡಲೇಬೇಕು, ಯಾಕಂದರೆ ಮಹಿಳಾ ಸ್ಥಾನ ಕೂಡ ಲಾಸ್ಟ್ ಟೈಮ್ ಇತ್ತು. ಸೊ ಮಹಿಳಾ ಸ್ಥಾನ ಮತ್ತು ಇನ್ನೊಂದು ತೊಗೊಂಬತ್ತಿ ಅನಿವಾರ್ಯ ಇದೆ ಬೆಳಗಾವಿ ಜಿಲ್ಲೆಗೆ. ಜಲಸಂಪನ್ಮೂಲ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡ ರಾಮಲಿಂಗಾರೆಡ್ಡಿ ಒಲ್ಲೆದ ಮನಸ್ಸಿನಿಂದಲೇ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ರೆಡ್ಡಿ, ನನಗೆ ಹೆಚ್ಚುವರಿ ಖಾತೆ ಬೇಡ, ಬೆಂಗಳೂರು ಅಭಿವೃದ್ಧಿ ಕೊಟ್ಟರು ಬೇಡ ಅಂತ ಕೈ ಎತ್ತಿ ಮುಗಿದು ಬಿಟ್ರು. ಆಮೇಲೆ ಬೆಂಗಳೂರು ನಾನು ಕೇಳೋಕ್ಕೂ ಹೋಗೋದಿಲ್ಲ, ಯಾಕಂದ್ರೆ ಅದು ಮುಗಿದ ಕತೆ. ಯಾಕಂದ್ರೆ ನಾನೇನು ಕೇಳಿರಲಿಲ್ಲ, ಅವರೇ ಹೇಳಿದರು, ವಾಪಸ್ ತಗೊಂಡ್ರು, ಇಶ್ಯೂ ಆಯಿತು. ತಿರುಗಿ ಕೊಡ್ತೀನಿ ಅಂದರೂ ಕೂಡ ನನಗೆ ಬೇಡ. ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿಯ ಲಾಬಿ ದಿನ ಕಳೆದಂತೆ ಜೋರಾಗ್ತಾ ಇದೆ. 2ನೇ ಲಿಸ್ಟ್ನಲ್ಲಿ ಸಂಪುಟ ಸೇರೋದಕ್ಕೆ ಪೈಪೋಟಿ ಭರ್ಜರಿಯಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಕಡೆಯಿಂದ ಹೈಕಮಾಂಡ್ ಕಡೆಯಿಂದ ಲಾಬಿ ನಡೆಸ್ತಾ ಇರುವ ಹಾಲಿ ಶಾಸಕರು ಮಾಜಿ ಸಚಿವರು ಟವಲ್ ಹಾಕಿದ್ದಾರೆ. ಬಾಕಿ ಇರುವ 20 ಸಚಿವ ಸ್ಥಾನಕ್ಕೆ 60ಕ್ಕೂ ಹೆಚ್ಚು ಶಾಸಕರು ಆಕಾಂಕ್ಷಿಗಳಾಗಿದ್ದು ಪ್ರಯತ್ನ ಮುಂದುವರೆದಿದೆ. ಅದರಲ್ಲೂ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಿಗೆ ಮೊದಲ ಪಟ್ಟಿಯಲ್ಲಿ ಹೆಸರು ಮಿಸ್ ಆಗಿದ್ದು ಅವರ ಬೆಂಬಲಿಗರು ಬೀದಿಗಿಳಿದಿದ್ದಾರೆ. ಹೊಸಪೇಟೆ, ಶಿವಮೊಗ್ಗದಲ್ಲಿ ಜಮೀರ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಪ್ರತಿಭಟನೆ ನಡೆಸಲಾಗಿದೆ.
ಕೊಪ್ಪಳದಲ್ಲಿ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಕುರುಬ ಸಮುದಾಯ ಒತ್ತಾಯಿಸಿದೆ. ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಲು ನಿರ್ಧರಿಸಿದ್ದಾರೆ. ಮತ್ತೊಂದು ಕಡೆ ನನ್ನ ಕೆಲಸ ನೋಡಿ ಮಂತ್ರಿ ಸ್ಥಾನ ನೀಡಲಿ ಅಂತ ಮಾಜಿ ಸಚಿವ ಶಿವರಾಜ್ ತಂಗಡಿಗೆ ಟವಲ್ ಹಾಕಿದ್ದಾರೆ. ಗದಗದಲ್ಲಿ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೋರಾಟ ನಡೀತಾ ಇದೆ. ಪ್ರದೀಪ್ ಈಶ್ವರ್, ಪ್ರಸಾದ್ ಅಬ್ಬಯ್ಯ, ಅಪ್ಪಾಜಿ, ಸಿಎಸ್ ನಾಡಗೌಡ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಮತ್ತೆ ಹೇಳ್ತಿದ್ದೀನಿ, ನನಗೆ ಆಸೆ ಇದೆ. ಸುಬ್ಬಾರೆಡ್ಡಿ ಸಾಹೇಬರು ಸೀನಿಯರ್ ಇದ್ದಾರೆ, ನಂದು ಯೂತ್ ಕೋಟ ಅಲ್ಲಿ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗಾಗುತ್ತೆ. 100% ನನಗೆ ವಿಶ್ವಾಸ ಇದೆ. 20 ಮೇಲೆ 2ನೇ ಪಟ್ಟಿ ಬಿಡುಗಡೆ ಆಗ್ತದೆ. ಸ್ಲಮ್ ಡಾಗ್ ಟೀಸರ್ ರಿಲೀಸ್, ಗಣೇಶ್ಗೆ ಜೋಡಿಯಾಗಿ ಸಂಜನಾ, 500 ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ, ಟ್ರೇಲರ್ ಔಟ್, ಡಾಲಿ ಧನಂಜಯ್, ಇದೀಗ ರೋಸಿ. ಈ ಚಿತ್ರಗಳ ಸುದ್ದಿಗಳನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾಗೆ ಸಂಜನಾ ಆನಂದ್ ನಾಯಕಿಯಾಗಿ ಫಿಕ್ಸ್ ಆಗಿದ್ದಾರೆ. ಗಣಿ ತಮ್ಮ ಸುಖಾಗಮನವನ್ನ ಬಯಸುವವರು ಎಂಬ ಸಿನಿಮಾ ಮಾಡ್ತಾ ಇದ್ದು, ಈ ಚಿತ್ರಕ್ಕೆ ಸಂಜನಾ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ರಾಮೇನಹಳ್ಳಿ ಜಗನ್ನಾಥ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಡಾಲಿ ಧನಂಜಯ್ ಈಗ ರೋಸಿ ಅವತಾರದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಧನಂಜಯ್ ಮದರ್ ಪ್ರಾಮಿಸ್ ಸಿನಿಮಾದಲ್ಲಿ ರೋಸಿ ಆಗಿ ನಟಿಸಿದ್ದು, ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ರೋಸಿ ಗ್ಯಾಂಗ್ನ ಪರಿಚಯ ಮಾಡಿದ್ದಾರೆ. ಡಾಲಿ ಪಿಕ್ಚರ್ಸ್ ನಿರ್ಮಾಣ ಮಾಡಿದ್ದು ಪೂರ್ಣ ಮೈಸೂರ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. 36 ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಇದ್ದು, ಒಬ್ಬೊಬ್ಬರದ್ದು ಒಂದು ಯೂನಿಕ್ ಕ್ಯಾರೆಕ್ಟರ್ ಅಂಡ್ ಹೆಸರು ಸಿನಿಮಾ ಬಗ್ಗೆ ನಿರೀಕ್ಷೆ ಹೆಚ್ಚಿಸಿದೆ.